ರಾಶಿಗಳ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಿದ್ದಾರೆ. ಬನ್ನಿ ಹಾಗಿದ್ರೆ ಕೇಳೋಣ. ಗುರುಗಳೇ, ಮುಂದಿನ 4 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ಖಂಡಿತ. ಸಿಂಹರಾಶಿ ಅಲ್ವಮ್ಮ ಮುಂದಿನ? ಸಿಂಹರಾಶಿ. ಸಿಂಹರಾಶಿ ವಿಚಾರ ನೋಡಿದ್ರೆ ಇವತ್ತು ಒಂದು ದೃಢ ಸಂಕಲ್ಪ, ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದು ಗಟ್ಟಿ ಮನಸ್ಸು, ಒಂದು ಗಟ್ಟಿ ನಿರ್ಧಾರ, ಇದರಿಂದ ಯಶಸ್ಸನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ಇವತ್ತಿನ ದಿವಸ ಏನಂತಂದರೆ ಒಂದು ಸಿಕ್ಸ್ತ್ ಸೆನ್ಸ್ ಅನ್ನೋದು ನಿಮಗೆ ಜಾಗೃತವಾಗಿರುತ್ತೆ. ಮುಂದೆ ಯಾವತ್ತೋ ಆಗಬಹುದಾದಂಥ ಒಂದು ಅಪಾಯ, ಆಪತ್ತು, ಅದಕ್ಕೆ ಇವತ್ತು ಒಂದು ಕಡಿವಾಣವನ್ನು ಹಾಕೊಳ್ತೀರಾ, ಒಂದು ಪರಿಹಾರವನ್ನು ನೀವೇ ಕಂಡುಕೊಳ್ತೀರಾ. ಬಹಳ ವಿಶೇಷವಾಗಿದೆ. ಅದೇ ಪ್ರಕಾರ ಇವತ್ತು ಒಂದಷ್ಟು ಜನ ನಿಮ್ಮ ಆಲೋಚನೆಗಳಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ಸ್, ನಿಮ್ಮ ಕನಸುಗಳು ಅಂತ ಇರುತ್ತೆ, ನಿಮಗದು ತುಂಬ ಮಹತ್ತರ ಅಂತ ಅನಿಸುತ್ತೆ. ಅವರು ತುಂಬ ಸಿಲ್ಲಿ ಅಂತ ರೀತಿಯಲ್ಲಿ ನೋಡ್ತಾರೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯು ಆರ್ ಕೇಟರಿಂಗ್ ಟು ರಾಂಗ್ ಆಡಿಯನ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ಸ್ವೀಕಾರ ಮಾಡತಕ್ಕಂಥ ಆಡಿಯನ್ಸ್ ಬೇರೆಯೇ ಇದ್ದಾರೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅನಂತ ಬ್ರಹ್ಮಾಂಡ ಪತಯೇ ನಮಃ. ಇದನ್ನು 11 ಬಾರಿ ಜಪವನ್ನು ಮಾಡಬೇಕು. ಇವತ್ತಿನ ಪರಿಹಾರ, ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆಗೆ ಯೋಗ್ಯವಾದ ಸುಗಂಧ ದ್ರವ್ಯಗಳನ್ನು ದಾನ ಮಾಡಿ, ಶುಭವಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿ ವಿಚಾರ ನೋಡಿದ್ರೆ ಇವತ್ತು ನಿಮ್ಮ ಸರಿಸಮಾನರ ಜೊತೆಯಲ್ಲಿ ಪ್ರತಿಸ್ಪರ್ಧೆ ಮಾಡತಕ್ಕಂಥದ್ದು. ಯಾರಾದರೂ ನಿಮಗೆ ತುಂಬ ಈಕ್ವಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಿದ್ರೆ ದಯವಿಟ್ಟು ಕೈ ಮೀರಾಸೋದಕ್ಕೆ ಹೋಗಬೇಡಿ. ಇವತ್ತು ಸ್ವಲ್ಪ ಒಂದೆರಡು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟು ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಅನ್ನೋದಿರುತ್ತೆ. ಕಾಂಪ್ರಮೈಸ್ ಕೂಡ ವಿಕ್ಟ್ರಿನೇ ಅನ್ನೋದನ್ನು ಇವತ್ತು ನೀವು ಅರ್ಥ ಮಾಡ್ಕೊಳ್ತೀರಾ. ಅದೇ ಪ್ರಕಾರ ನಿಮ್ಮ ಸಂಸಾರದ ರಹಸ್ಯಗಳು, ನಿಮ್ಮ ವೃತ್ತಿ ರಹಸ್ಯಗಳನ್ನು ಯಾರ ಜೊತೆನೂ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮಲ್ಲೇ ಇಟ್ಕೊಳ್ಳಿ. ಇನ್ನು ಕಾನೂನು ಮತ್ತು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಇವತ್ತು ನಿಮಗೆ ಒಂದಷ್ಟು ಸರಿಯಾದಂಥ ನೆರವುಗಳು ಸಿಗ್ತಕ್ಕಂಥದ್ದು, ಸಲಹೆಗಳು ಸಿಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ಮಹಾಮಾಯ ವಿಲಾಸಿನ್ಯೈ ನಮಃ. ಈ ಮಂತ್ರವನ್ನು 42 ಬಾರಿ ಜಪ ಮಾಡ್ಕೋಬೇಕು. ಇವತ್ತಿನ ಪರಿಹಾರ, ಕುದುರೆ ಲಾಳ ತಗೊಂಡು ಬಂದು ಮನೆ ದಕ್ಷಿಣ ದಿಗ್ಭಾಗದ ಗೋಡೆಯಲ್ಲೋ ಪಶ್ಚಿಮದ ಗೋಡೆಯಲ್ಲೋ ತೂಗು ಹಾಕಿ ಶುಭವಾಗುತ್ತೆ. ತುಲಾರಾಶಿ. ತುಲಾರಾಶಿ ವಿಚಾರ ಅದರಲ್ಲಿ ಇವತ್ತು ಮಕ್ಕಳ ಓಡಾಟದ ಮೇಲೆ ಗಮನ ಇಟ್ಟಿರಬೇಕಾಗಿರ್ತಕ್ಕಂಥ ದಿವಸ. ಅವರು ಎಲ್ಲೇ ಹೋಗಲಿ, ಏನೇ ಮಾಡಲಿ, ಒಂದು ಕಣ್ಣಿಟ್ಟಿರಿ, ಒಳ್ಳೆಯದಾಗುತ್ತೆ. ಅದೇ ಪ್ರಕಾರ ಒಂದಷ್ಟು ಜನ ನಿಮ್ಮನ್ನು ಗೇಲಿ ಮಾಡ್ತಕ್ಕಂಥದ್ದು, ಅಣುಕು ಮಾಡ್ತಕ್ಕಂಥದ್ದು, ಇದರಿಂದ ಮನಸ್ಸಿಗೆ ನೋವಾಗತಕ್ಕಂಥ ಸಾಧ್ಯತೆ ಇದೆ. ಇದನ್ನು ಎದುರಿಸೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದರೆ ಏನೇ ಒಂದು ಮಾತುಕತೆ ಮಾಡಬೇಕಾದ್ರೆ ತರ್ಕಬದ್ಧವಾದಂಥ ಮಾತುಕತೆ, ತುಂಬ ಲಾಜಿಕಲ್ ಆಗಿರ್ತಕ್ಕಂಥ ಪ್ರೆಸೆಂಟೇಷನ್ಸು, ಇದನ್ನು ಮಾಡ್ತೀರಾ, ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ಮಹಾಭಯ ನಿವಾರಣಾಯ ನಮಃ. ಇದನ್ನು 15 ಬಾರಿ ಜಪ ಮಾಡಬೇಕು. ಪರಿಹಾರ, ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರಿಗೆ ನಿಮ್ಮ ಯಥಾಶಕ್ತಿ ಅವ್ರಿಗೆ ಉಟ್ಕೊಳ್ಳುವಂಥ ಒಂದು ವಸ್ತ್ರವನ್ನು ದಾನ ಕೊಡಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ನೋಡಿದಾದಲ್ಲಿ ಉದ್ಯೋಗದಲ್ಲಿ ಇವತ್ತು ಪ್ರಗತಿಯಾಗುತ್ತೆ, ಒಳ್ಳೆ ಲಾಭ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಅದೇ ಪ್ರಕಾರ ಇವತ್ತು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸನ್ನಿವೇಶಗಳು, ಸಿಚುಯೇಷನ್ಸ್ನ ನೀವೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲೇ ಹೋದರೂ ಅಷ್ಟೇ ನಮಗೆ ಸಮಸ್ಯೆಗಳನ್ನು ಎದುರಿಸೋದಕ್ಕಾಗೋದಿಲ್ಲ, ಅಡ್ವರ್ಸ್ ಸಿಚುಯೇಷನ್ಸ್ ಅಂತ ಇರುತ್ತೆ ಅಂತಂದರೆ ಅದೆಲ್ಲವನ್ನು ನನಗೆ ಅನುಕೂಲಕರವಾಗಿ ಮಾಡ್ಕೊಳ್ತಕ್ಕಂಥದ್ದೆಲ್ಲ ದೊಡ್ಡ ಜಾಣ್ಮೆ ಇದು. ಇದನ್ನು ಇವತ್ತು ನೀವು ಮಾಡ್ತೀರಾ. ಅದೇ ಪ್ರಕಾರವಾಗಿ ಇವತ್ತು ಒಂದು ಹೊಸ ಪ್ರಖ್ಯಾತ ವ್ಯಕ್ತಿಗಳ ಜೊತೆಯಲ್ಲಿ ಪರಿಚಯ ಆಗ್ತಕ್ಕಂಥದ್ದು, ಯಾರಾದರೂ ಸೆಲೆಬ್ರಿಟೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ನ ಸೇರ್ಕೊಳ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ಭಾಸ್ಕರಾಯ ತಪನಾಯ ನಮಃ. ಇದನ್ನು 23 ಬಾರಿ ಜಪ ಮಾಡ್ಕೋಬೇಕು. ಇವತ್ತಿನ ಪರಿಹಾರ, ಸಿಂಹದ ಮುಖ ಇರತಕ್ಕಂಥ ಒಂದು ಆಭರಣವನ್ನು ನೀವು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಕೇಳಿದ್ರಲ್ಲ, 8 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು.